ಸೊ ಅದ್ರ ಜೊತೆಗೆ ಅಂಜೂರು ಕೊಟ್ಟಿದ್ದೀನಿ, ನೀರ್ಲೆ ಹಣ್ಣಿನ ಮರ ಕೊಟ್ಟಿದ್ದೀನಿ, ಬನಾನ ಕೊಟ್ಟಿದ್ದೀನಿ, ಚಿಟ್ಟೆಪಾಲ ಕೊಟ್ಟಿದ್ದೀನಿ, ಆಮೇಲೆ ಭತ್ತ ಕೊಟ್ಟಿದ್ದೀನಿ, ಅಡಿಕೆ ಮರ ಕೊಟ್ಟಿದ್ದೀನಿ, ಕಬ್ಬಿ ಕೊಟ್ಟಿದ್ದೀನಿ. ಸೊ ನಮ್ಮ ಸೈಡ್ಗೆ ಹತ್ತಿ, ಜೋಳ, ಮೆಣಸಿನಕಾಯಿ, ಈರುಳ್ಳಿ, ಹೆಸರು, ಕಡಲೆ ಇದಕ್ಕೆ ನನಗೆ ಬೇಕಾಗಿರ್ತದೆ. 112 ತಳಿಗೆ ಬಳಕೆ ಮಾಡಿ ಸರ್. ಸರ್ ಈಗ ಒಂದು ಸ್ವಲ್ಪ ಕೈ ಹಾಕಿ ಹಿಂಗೆ ತಗೊಳ್ಳಿ, ನೀರು ಎಷ್ಟು ಕೈ ಬರುತ್ತೆ ನೋಡೋಣ. ಕೈ ಹಾಕಿ ತಗೊಳ್ಳಿ. ನೀರಿಲ್ಲ. ಹಾಕಿದ ಗೊಬ್ಬರ ಎಷ್ಟು ಸರ್? ನಾವು ಎಷ್ಟು ಪರ್ಸೆಂಟ್ ಹಾಕಿದ್ದೀವಿ? 1% ಹಾಕಿದ್ದೀವಿ. 1 ಗ್ರಾಮ್ ಹಾಕಿದ್ವಿ. ಹೌದಲ್ವಾ? 1 ಗ್ರಾಮ್ ಹಾಕಿದ್ರೆ ಈಗ ಮೇಬಿ ನೋಡೋದಾತಂದ್ರೆ ಒಂದು 300 ಗ್ರಾಮ್ ಇದೆ ಅಲ್ವಾ? ಓಕೆ ಸ್ನೇಹಿತರೆ, ನೋಡಿ ಇವತ್ತು ನಾನು ನವಲಗುಂದದಲ್ಲಿ ಬಂದಿದ್ದೀನಿ. ಸೊ ನನಗೆ ಸರ್ ಒಂದು ನಮ್ಮ ಪ್ರಾಡಕ್ಟ್ ಬಗ್ಗೆ ಡೆಮೋ ನೋಡೋಣ ಸರ್, ನೀವು ಬನ್ನಿ ಅಂತ ಕೇಳಿದ್ರು. ನೇರವಾಗಿ ನಾವು ಇಲ್ಲಿ ಬಂದು ಡೆಮೋ ಮಾಡಿದ್ದೀವಿ. ಸಾವಯವ ಕೃಷಿ ಅಂದರೆ ಅವ್ರಿಗೆ ಭಾಳ ಇಷ್ಟ ಅಂತ, ಹಾಗಾಗಿ ಸ್ಟಾಕ್ ಪಾಯಿಂಟ್ ಮಾಡ್ಕೊಳ್ಳೋಣ ಅನ್ನೋದು ಅವಕಾಶ ಕೊಡಿ ಅಂತ ಕೇಳಿದ್ರು. ನಮ್ಮ ಪ್ರಾಡಕ್ಟ್ ನೋಡಿ ಅವ್ರು ಮಿರಾಕಲ್ ಅನಿಸ್ತು. ಸೊ ಹಾಗಾಗಿ ಅನಿಸಿಕೆಗಳನ್ನು ಅವ್ರ ಬಗ್ಗೆ ಕೇಳೋಣ. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀವಿ ರೈತರ ಬಗ್ಗೆ? ನೀರು ಬಿಡಲಿಲ್ಲ ಅಂದ್ರೆ ಭೂಮಿ ಹಿಡ್ಕೋತೈತೆ. ಎಸ್, ಜಾಸ್ತಿ ಆದ್ರೆ ಹೊರಗೆ ಬಿಡ್ತೈತಿ, ಕಡಿಮೆ ಆದ್ರೆ ಹೊರಗೆ ಸ್ವಲ್ಪ ಮಾಡಿ ಮತ್ತೆ. ಹೌದು ಸರ್. ನೀರು ಬಾಯಿಗೆ ಹಾಕೊಂಡು ಕುಡಿಬೋದಾ ನೀರನ್ನ? ಆ ನೀರನ್ನ ರೈಟ್ ಸರ್. ಇದು ಗೊಬ್ಬರ ಅಲ್ವಾ? ಬೈ ಚಾನ್ಸ್, ಬೈ ಮಿಸ್ಟೇಕ್ ಆಗಿ ಈ ಗೊಬ್ಬರನ ರೈತರು ನಾವು ಕೆಲಸ ಮಾಡ್ತಾ ಇರೋದು ಬಾಯಿಗೆ ಹಾಕೊಂಡು ನೀರು ಕುಡಿದ್ರೆ ಏನಾಗ್ಬೋದು? ಸಾಯ್ತಾರ ಅಂತಂದ್ರೆ ಇದು ಆಗಲ್ಲ. ಹೌದಲ್ವಾ? ಸಾವಯವ ಕೃಷಿ ಸಾವಿಲ್ಲದ ಕೃಷಿ. ಸಾವಯವ ಕೃಷಿ ಗೊಬ್ಬರ ನೋಡಿ ನಮ್ಮ ಬ್ಯಾಗ್ ಇದೆ, ರೈಟ್ ಅಲ್ವಾ? ಈ ಗೊಬ್ಬರಗಳನ್ನ ನೇರವಾಗಿ ಬಾಯಿಗೆ ಹಾಕೊಂಡು ಸರ್ ನೀರು ಕುಡಿ. ಇದು ನೀರು. ನಾನು ಕುಡಿದಿದ್ದೀನಿ. ಸೊ ಈ ಗೊಬ್ಬರನ ನಾನು ಯಾಕೆ ನಿಮ್ಗೆ ನೇರವಾಗಿ ಹೇಳಿದೆ ಅಂದರೆ, ಏನಪ್ಪ ಮನುಷ್ಯ ಹಿಂಗೆ ಅಂತ. ಸೊ ನಾವು ಎಲ್ಲರಿಗೂ ಹೋಗಿರ್ತೀವಿ ಸರ್, ಪ್ರಾಮಾಣಿಕತೆ ಇರಬೇಕಲ್ಲ ಸರ್. ಎಷ್ಟೋ ಜನಗಳು ಟೆಸ್ಟ್ ಮಾಡ್ತಾರೆ, ನಾನು ಹೇಳೋದೊಂದು ಈಗ ನಾವೇನು ಹೇಳಿರ್ತೀವಿ ಅದನ್ನೇ ಮಾಡಿದ್ರೆ ಸರ್. ಎಸ್, ಮಣ್ಣ ಕುಡಿದ್ರೆ ಹೆಂಗಾಗ? ನೀರನ್ನ ನಾವು ಕೊಟ್ಟಂತ ಗೊಬ್ಬರದೊಳಗೆ ಬಿಸಿಲು ಜಾಸ್ತಿ ಆದ್ರೆ ಔಷಧ ಕೂಡ ಹಾವಿಯಾಗಿ ಹೋಗುತ್ತೆ. ಬಟ್ ಇದು ಹಾವಿಯಾಗಿ ಹೋಗುತ್ತೆ.